ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಈ ಒಂದು ತರಗತಿಯಲ್ಲಿ ಕರ್ನಾಟಕ ಪ್ರಾದೇಶಿಕ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ತಿಳಿದುಕೊಳ್ಳೋಣ. ಈ ಒಂದು ಕರ್ನಾಟಕ ಪ್ರಾದೇಶಿಕ ಭೂಗೋಳಶಾಸ್ತ್ರ ಪ್ರಾರಂಭಿಸುವಕ್ಕಿಂತ ಮುಂಚೆ ಕರ್ನಾಟಕದ ಪರಿಚಯ ಮಾಡಿಕೊಳ್ಳೋಣ. ಈ ಕರ್ನಾಟಕದ ಪರಿಚಯ ಈ ತರಗತಿಯಲ್ಲಿ ಕರ್ನಾಟಕದ ವಿಕಾಸ, ಭೌಗೋಳಿಕ ಸ್ಥಾನ, ಗಾತ್ರ ಮತ್ತು ವಿಸ್ತೀರ್ಣ ಮತ್ತು ಆಡಳಿತ ವಿಭಾಗಗಳು ಸಂಬಂಧಿಸಿದಂತೆ ನಾವು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಮುಂದಿನ ವಿಷಯಗಳನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಇದನ್ನ ತಪ್ಪದೇ ಕೊನೆಯವರೆಗೆ ನೋಡಿ ಅಂತ ಹೇಳುತ್ತಾ ತರಗತಿ ಪ್ರಾರಂಭಿಸೋಣ. ಕರ್ನಾಟಕದ ವಿಕಾಸ. ಈ ಕರ್ನಾಟಕದ ವಿಕಾಸ ನೋಡಿದ್ರೆ 9ನೇ ಶತಮಾನದ ಶ್ರೀ ವಿಜಯನ ಕೃತಿ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಗೋದಾವರಿಯವರೆಗಿನ ನಾಡು ಕನ್ನಡ ನಾಡು ಎಂದು ಸ್ಪಷ್ಟವಾಗಿ ವಿವರಿಸಲಾಗಿದೆ. ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಜ್ಯದ ಇಂದಿನ ಭೂಭಾಗಗಳು ಹಲವಾರು ಆಡಳಿತ ವ್ಯವಸ್ಥೆಯಲ್ಲಿ ಹಂಚಿ ಹೋಗಿದ್ವು. ಈ ರಾಜಕೀಯವಾಗಿ ಕರ್ನಾಟಕವು ನಿಜವಾಗಿ ಅಸ್ತಿತ್ವಕ್ಕೆ ಬಂದದ್ದು ಸ್ವಾತಂತ್ರ್ಯ ನಂತರ. ಈ ಸ್ವಾತಂತ್ರ್ಯೋತ್ತರದಲ್ಲಿ 1956ರಲ್ಲಿ 14 ಭಾಷಾವರ ರಾಜ್ಯಗಳು ಭಾರತದಲ್ಲಿ ಅಸ್ತಿತ್ವಕ್ಕೆ ಬಂದಾಗ ನಿರ್ಮಿತಗೊಂಡ ರಾಜ್ಯಗಳಲ್ಲಿ ಕರ್ನಾಟಕವು ಸಹ ಒಂದು. ಹೀಗೆ ನಿರ್ಮಿತವಾದ ರಾಜ್ಯವನ್ನ ಮೈಸೂರು ರಾಜ್ಯವೆಂದು ಕರೆಯಲಾಯಿತು. ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಗೋದಾವರಿವರೆಗಿನ ನಾಡು ಕನ್ನಡ ನಾಡು ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಈ ಕರ್ನಾಟಕ ಎಂಬ ಪದವು ಕರುನಾಡು ಎಂಬುದರಿಂದ ಬಳಕೆಗೆ ಬಂದಿದೆ ಎಂಬ ಅಭಿಪ್ರಾಯವೂ ಹೆಚ್ಚು ಮನ್ನಣೆ ಪಡೆದಿದೆ. ಕರು ಎಂದರೆ ಕಪ್ಪು ಎಂದರ್ಥ. ಇದರಂತೆ ಕಪ್ಪು ಮಣ್ಣಿನಿಂದ ಕೂಡಿರುವ ಭೂಪ್ರದೇಶವೇ ಕರ್ನಾಟಕ ಎಂದಾಗಿದೆ. ತಮಿಳಿನ ಪುರಾತನ ಸಾಹಿತ್ಯ ಕೃತಿಗಳಾದ ಶಿಲಪ್ಪದಿಕಾರಂ ಹಾಗೂ ತೊಲ್ಕಾಪ್ಪಿಯಂಗಳಲ್ಲಿ ಕರ್ನಾಟಕವನ್ನು ಕುರಿತು ಕರುನಾಟ್ ಎಂದು ಉಲ್ಲೇಖಿಸಲಾಗಿದೆ. ಕರುನಾಟ್ ಎಂದರೆ ಉನ್ನತ ಭೂಭಾಗ. ಪುಣೆ ಆವೃತ್ತಿಯ ಮಹಾಭಾರತದಲ್ಲಿಯೂ ಉನ್ನತ್ಯಕ ಎಂಬ ಪದವನ್ನು ಬಳಕೆ ಮಾಡಿದ್ದು ಇದು ತಮಿಳಿನ ಕರುನಾಟ್ ಪದಕ್ಕೆ ಪರ್ಯಾಯವಾಗಿದೆ. 1953ರಲ್ಲಿ ಭಾರತದ ಮೊದಲ ಭಾಷಾವರ ರಾಜ್ಯವಾಗಿ ಆಂಧ್ರ ಪ್ರದೇಶ ಅಸ್ತಿತ್ವಕ್ಕೆ ಬಂದಿತು. ಈ ಒಂದು ರಾಜ್ಯ ಪುನರ್ ವಿಂಗಡನಾ ಆಯೋಗ ಜಸ್ಟಿಸ್ ಫಜಲ್ ಅಲಿ, KM ಪನಿಕರ್, HN ಕುಂಜ್ರು ಅವರ ಒಂದು ತ್ರಿಸದಸ್ಯ ರಾಜ್ಯ ಪುನರ್ ವಿಂಗಡನಾ ಆಯೋಗವು ನವೆಂಬರ್ 1, 1956ರಲ್ಲಿ ಕರ್ನಾಟಕ ಭಾಷಾವರ ರಾಜ್ಯ ಅಸ್ತಿತ್ವಕ್ಕೆ ಬಂದು ಇದನ್ನು ಮೈಸೂರು ರಾಜ್ಯವೆಂದು ಕರೆಯಲಾಯಿತು. ನಂತರ 1973ರಲ್ಲಿ ಕರ್ನಾಟಕ ರಾಜ್ಯವೆಂದು ಮರುನಾಮಕರಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿದ್ದವರು ದೇವರಾಜ್ ಅರಸುರವರು ಮುಖ್ಯಮಂತ್ರಿ ಆಗಿರ್ತಾರೆ. 1973ರಲ್ಲಿ ಕರ್ನಾಟಕ ರಾಜ್ಯವೆಂದು ಮರುನಾಮಕರಣ ಮಾಡಲಾಗಿದ್ದ ಸಂದರ್ಭದಲ್ಲಿ ದೇವರಾಜ್ ಅರಸುರವರು ಮುಖ್ಯಮಂತ್ರಿ ಆಗಿರ್ತಾರೆ. 1953ರಲ್ಲಿ ಆಂಧ್ರ ಪ್ರದೇಶವು ನಿರ್ಮಿತಗೊಂಡಾಗ ಅಂದಿನ ಮದ್ರಾಸ್ ಸಂಸ್ಥಾನಕ್ಕೆ ಸೇರಿದ್ದ ಬಳ್ಳಾರಿ ಜಿಲ್ಲೆಯನ್ನು ಮೈಸೂರು ಸಂಸ್ಥಾನಕ್ಕೆ ನೀಡಲಾಯಿತು. 1956ರಲ್ಲಿ ಭಾಷಾವಾರು ರಾಜ್ಯಗಳ ರೂಪಿಸಿದಾಗ ಮುಂಬೈ ಪ್ರೆಸಿಡೆನ್ಸಿಗೆ ಸೇರಿದ ಬೆಳಗಾವಿ, ವಿಜಯಪುರ, ಧಾರವಾಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳನ್ನು ಮೈಸೂರು ಸಂಸ್ಥಾನಕ್ಕೆ ಸೇರಿಸಲಾಯಿತು. ಇದರ ಜೊತೆಗೆ ಹೈದರಾಬಾದ್ ಸಂಸ್ಥಾನಕ್ಕೆ ಸೇರಿದ್ದ ಬೀದರ್, ಕಲಬುರಗಿ, ರಾಯಚೂರು ಜಿಲ್ಲೆಗಳನ್ನು ಮೈಸೂರು ರಾಜ್ಯಕ್ಕೆ ಸೇರಿಸಲಾಯಿತು. ಮತ್ತು ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕೊಳ್ಳೇಗಾಲ ತಾಲೂಕುಗಳನ್ನು ಮೈಸೂರು ರಾಜ್ಯದೊಡನೆ ಸೇರಿಸಲಾಯಿತು. ಮತ್ತು ಕೊಡಗು ರಾಜ್ಯ ಸಂಸ್ಥಾನವು ಮೈಸೂರು ರಾಜ್ಯಕ್ಕೆ ವಿಲೀನಗೊಳಿಸಿ ಇಂದಿನ ಅಖಂಡವಾಗಿರತಕ್ಕಂಥ ಕರ್ನಾಟಕ ರಾಜ್ಯವನ್ನು ರಚನೆ ಮಾಡಲಾಯಿತು. ನಾವು ಕರ್ನಾಟಕದ ಭೌಗೋಳಿಕ ಸ್ಥಾನ, ಗಾತ್ರ ಮತ್ತು ವಿಸ್ತೀರ್ಣವನ್ನು ನೋಡಬೇಕಾದ್ರೆ ಕರ್ನಾಟಕವು ಉತ್ತರದಲ್ಲಿ ಮಹಾರಾಷ್ಟ್ರ, ವಾಯುವ್ಯದಲ್ಲಿ ಗೋವಾ, ಪೂರ್ವದಲ್ಲಿ ತೆಲಂಗಾಣ, ಆಂಧ್ರ ಪ್ರದೇಶ, ಪೂರ್ವದಲ್ಲಿ ಏನಪ್ಪ ಅಂದ್ರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ, ದಕ್ಷಿಣ ಮತ್ತು ಆಗ್ನೇಯದಲ್ಲಿ ತಮಿಳುನಾಡು, ನೈಋತ್ಯದಲ್ಲಿ ಕೇರಳ ರಾಜ್ಯಗಳನ್ನು ಹೊಂದಿದೆ ಮತ್ತು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದ ಕರಾವಳಿ ಇದೆ. ಹೀಗೆ ಕರ್ನಾಟಕವು 6 ರಾಜ್ಯಗಳೊಡನೆ ಗಡಿ ರೇಖೆಯನ್ನು ಹೊಂದಿದೆ. ಕರ್ನಾಟಕ ರಾಜ್ಯವು 11 ಡಿಗ್ರಿ 31 ಯೂನಿಟ್ ಉತ್ತರ ಅಕ್ಷಾಂಶದಿಂದ 18 ಡಿಗ್ರಿ 45 ಯೂನಿಟ್ ಉತ್ತರ ಅಕ್ಷಾಂಶದವರೆಗೆ 7 ಡಿಗ್ರಿ 14 ಯೂನಿಟ್ ಅಕ್ಷಾಂಶಗಳಲ್ಲಿ ವಿಸ್ತರಿಸಿದೆ. ರೇಖಾಂಶಿಕವಾಗಿ ನೋಡಬೇಕಾದ್ರೆ 74 ಡಿಗ್ರಿ 12 ಯೂನಿಟ್ ಪೂರ್ವ ರೇಖಾಂಶದಿಂದ 78 ಡಿಗ್ರಿ 40
ಯೂನಿಟ್ ಪೂರ್ವ ರೇಖಾಂಶದವರೆಗೆ 4 ಡಿಗ್ರಿ 28 ಯೂನಿಟ್ ರೇಖಾಂಶಿಕ ವಿಸ್ತರಣೆಯನ್ನು ಹೊಂದಿದೆ. ಬೀದರ್ ಜಿಲ್ಲೆಯ ಅವರಾದ್ ತಾಲೂಕು ರಾಜ್ಯದ ಅತ್ಯಂತ ಉತ್ತರದಲ್ಲಿದ್ದು, ದಕ್ಷಿಣದಲ್ಲಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಹಾಗೂ ತಮಿಳುನಾಡಿನ ನೀಲಗಿರಿ ಜಿಲ್ಲೆ ನಡುವೆ ಹರಿಯುವ ಮೊಯಾರ್ ನದಿಯು ದಕ್ಷಿಣದ ಗಡಿಯಾಗಿದೆ. ಈ ಒಂದು ನೀಲಗಿರಿ ಜಿಲ್ಲೆಗೆ ಏನಪ್ಪ ಅಂದ್ರೆ ಉದಕ ಮಂಡಲಂ ಎಂದು ಕರೀತಾರೆ. ಈ ಕರ್ನಾಟಕ ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು ಏನಪ್ಪ ಅಂದ್ರೆ 750 ಕಿಲೋಮೀಟರ್ ಉದ್ದವಾಗಿದೆ. ಹೀಗೆ ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು 750 ಕಿಲೋಮೀಟರ್ ಉದ್ದವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ರಾಜ್ಯದಲ್ಲಿ ಅತ್ಯಂತ ಪಶ್ಚಿಮದಲ್ಲಿದ್ದು ಯಾವುದು ಕಾರವಾರ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ರಾಜ್ಯದ ಅತಿ ಪೂರ್ವದಲ್ಲಿದೆ. ಈ ಒಂದು ಪಶ್ಚಿಮದಿಂದ ಪೂರ್ವಕ್ಕೆ ರಾಜ್ಯವು ಸುಮಾರು 400 ಕಿಲೋಮೀಟರ್ನಷ್ಟಿದೆ. ಕರ್ನಾಟಕದ ಒಟ್ಟು ಭೌಗೋಳಿಕ ಕ್ಷೇತ್ರವನ್ನು ನೋಡಿದ್ರೆ 1,91,791 ಚದರ ಕಿಲೋಮೀಟರ್ ಇದ್ದು, ಇದು ಭಾರತದ ಭೌಗೋಳಿಕ ವಿಸ್ತೀರ್ಣದ 5.84%. ಭಾರತದ ರಾಜ್ಯಗಳ ವಿಸ್ತೀರ್ಣದಲ್ಲಿ ಕರ್ನಾಟಕವು 6ನೇ ದೊಡ್ಡ ರಾಜ್ಯವಾಗಿದೆ. ಕರ್ನಾಟಕವು ಪ್ರಸ್ತುತ 31 ಜಿಲ್ಲೆಗಳಿಂದ ಕೂಡಿದೆ. ರಾಜ್ಯ ಪುನರ್ ವಿಂಗಡಣೆ ಆದಾಗ 19 ಜಿಲ್ಲೆಗಳಿಂದ ಕೂಡಿದ ಕರ್ನಾಟಕ 1986ರಲ್ಲಿ ಬೆಂಗಳೂರು ಜಿಲ್ಲೆ ವಿಭಜಿಸಿ ಬೆಂಗಳೂರು ನಗರ ಜಿಲ್ಲೆಯನ್ನು ರಚನೆ ಮಾಡಲಾಯಿತು. 1997ರಲ್ಲಿ ಶ್ರೀ ಜೆ.ಎಚ್. ಪಟೇಲ್ರವರು ಮುಖ್ಯಮಂತ್ರಿಗಳಾಗಿದ್ದ ಅವಧಿಯಲ್ಲಿ ಹೊಸದಾಗಿ 7 ಜಿಲ್ಲೆಗಳನ್ನು ನಿರ್ಮಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಉಡುಪಿ ಜಿಲ್ಲೆ, ರಾಯಚೂರು ಜಿಲ್ಲೆಯನ್ನು ವಿಭಜಿಸಿ ಕೊಪ್ಪಳ ಜಿಲ್ಲೆ, ವಿಜಯಪುರ ಜಿಲ್ಲೆ ವಿಭಜಿಸಿ ಬಾಗಲಕೋಟೆ ಜಿಲ್ಲೆ, ಧಾರವಾಡ ಜಿಲ್ಲೆಯಿಂದ ಗದಗ ಮತ್ತು ಹಾವೇರಿ ಜಿಲ್ಲೆಗಳು, ದಾವಣಗೆರೆ ಜಿಲ್ಲೆಯನ್ನು ಚಿತ್ರದುರ್ಗ ಹಾಗೂ ಶಿವಮೊಗ್ಗಗಳಿಂದ ನಿರ್ಮಿಸಲಾಯಿತು. ಮೈಸೂರು ಜಿಲ್ಲೆಯನ್ನು ವಿಭಜಿಸಿ ಚಾಮರಾಜನಗರ ಜಿಲ್ಲೆಯನ್ನು ರಚಿಸಲಾಯಿತು. ಆಮೇಲೆ 2007ರಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ರಾಮನಗರವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಮತ್ತು ಕೋಲಾರದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ರಚಿಸಲಾಯಿತು. 2010ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಯಾದಗಿರಿ ಜಿಲ್ಲೆಯನ್ನು ಕಲಬುರಗಿ ಜಿಲ್ಲೆಯಿಂದ ವಿಂಗಡಿಸಲಾಯಿತು. 2020ರಲ್ಲಿ ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಳ್ಳಾರಿ ಜಿಲ್ಲೆಯನ್ನು ವಿಭಜಿಸಿ ವಿಜಯನಗರ ಜಿಲ್ಲೆಯನ್ನಾಗಿ ರಚಿಸಲಾಯಿತು. ಅದು ವಿಜಯನಗರ ಜಿಲ್ಲೆ 31ನೇ ಜಿಲ್ಲೆಯಾಗಿದೆ. ಇಲ್ಲಿ ಅತಿ ದೊಡ್ಡ ಜಿಲ್ಲೆಗಳು ನಾವು ನೋಡಿದ್ರೆ ಬೆಳಗಾವಿ ಅತಿ ದೊಡ್ಡ ಜಿಲ್ಲೆಯಾಗಿದೆ. ನಂತರ ಸ್ಥಾನ ಕಲಬುರಗಿ, ತುಮಕೂರು, ವಿಜಯಪುರ, ಉತ್ತರ ಕನ್ನಡ. ಇವು ಏನಪ್ಪ ಅಂದ್ರೆ 5 ಅತಿ ದೊಡ್ಡ ಜಿಲ್ಲೆಗಳು. ಬೆಳಗಾವಿ ಫಸ್ಟು, ಸೆಕೆಂಡ್ ಕಲಬುರಗಿ, ಥರ್ಡ್ ತುಮಕೂರು, ಫೋರ್ತ್ ವಿಜಯಪುರ, ಫಿಫ್ತ್ ಉತ್ತರ ಕನ್ನಡ. ಅದೇ ರೀತಿಯಾಗಿ ಅತಿ ಚಿಕ್ಕ ಜಿಲ್ಲೆಗಳನ್ನು ನೋಡಿದ್ರೆ ಬೆಂಗಳೂರು ನಗರ ಅತಿ ಚಿಕ್ಕ ಜಿಲ್ಲೆ. ಕೇಳ್ಬೋದು ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಚಿಕ್ಕ ಜಿಲ್ಲೆ ಯಾವುದು, ಅತಿ ದೊಡ್ಡ ಜಿಲ್ಲೆ ಯಾವುದು ಕೇಳ್ಬೋದು. ಅದೇ ರೀತಿ ಬೆಂಗಳೂರು ನಗರ ಅತಿ ಚಿಕ್ಕ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಉಡುಪಿ, ಕೋಲಾರ, ಕೊಡಗು ಇವು ಅತಿ ಚಿಕ್ಕ ಜಿಲ್ಲೆಗಳು. ಬೆಂಗಳೂರು ನಗರ ನಂತರ ಬರ್ತಕ್ಕಂಥ ಜಿಲ್ಲೆಗಳು ಚಿಕ್ಕ ಜಿಲ್ಲೆಗಳಲ್ಲಿ. ರಾಜ್ಯದಲ್ಲಿ ಪ್ರಸ್ತುತ 11 ನಗರ ಪಾಲಿಕೆಗಳಿವೆ. ಅವುಗಳಂದ್ರೆ ಬೆಂಗಳೂರು, ಮಂಗಳೂರು, ಮೈಸೂರು, ಹುಬ್ಬಳ್ಳಿ ಧಾರವಾಡ, ದಾವಣಗೆರೆ, ಬಳ್ಳಾರಿ, ಕಲಬುರಗಿ, ಬೆಳಗಾವಿ, ತುಮಕೂರು, ಶಿವಮೊಗ್ಗ ಮತ್ತು ವಿಜಯಪುರ. ಅದೇ ರೀತಿಯಾಗಿ ಆಡಳಿತ ವಿಭಾಗಗಳನ್ನು ನಾವು ನೋಡಿದ್ರೆ 4 ಆಡಳಿತ ವಿಭಾಗಗಳಿವೆ ಕರ್ನಾಟಕದಲ್ಲಿ. 1 ಬೆಂಗಳೂರು ವಿಭಾಗ, 2 ಮೈಸೂರು ವಿಭಾಗ, 3 ಬೆಳಗಾವಿ ವಿಭಾಗ, 4 ಕಲಬುರಗಿ ವಿಭಾಗ. ಈ ಬೆಂಗಳೂರು ವಿಭಾಗದಲ್ಲಿ ಬೆಂಗಳೂರು ನಗರ ಹಾಗೂ ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ ಹಾಗೂ ದಾವಣಗೆರೆ ಜಿಲ್ಲೆಗಳನ್ನು ಒಳಗೊಂಡಿದೆ. ಇದರ ಆಡಳಿತ ಕಚೇರಿ ಏನಂದ ಬೆಂಗಳೂರಿನಲ್ಲಿದೆ. ಮೈಸೂರು ವಿಭಾಗದಲ್ಲಿ ಏನಪ್ಪ ಅಂದ್ರೆ ಮೈಸೂರು, ಚಾಮರಾಜನಗರ, ಮಂಡ್ಯ, ಕೊಡಗು, ಹಾಸನ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಒಳಗೊಂಡಿದೆ. ಆಮೇಲೆ ಬೆಳಗಾವಿ ವಿಭಾಗ ನೋಡಿದ್ರೆ ಇದು ಏನಪ್ಪ ಅಂದ್ರೆ ರಾಜ್ಯದ ವಾಯುವ್ಯದ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಧಾರವಾಡ, ಗದಗ, ಹಾವೇರಿ,
ಮತ್ತು ಉತ್ತರ ಕನ್ನಡ ಜಿಲ್ಲೆಗಳನ್ನು ಒಳಗೊಂಡದ. ಇದು ಏನಪ್ಪ ಅಂದ್ರೆ ಈ ವಿಭಾಗದಲ್ಲಿ ಅತಿ ಹೆಚ್ಚು ತಾಲೂಕುಗಳಿವೆ ಮತ್ತು ಇದು ಕ್ಷೇತ್ರದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ವಿಭಾಗವಾಗಿದೆ. ಆಮೇಲೆ ಕಲಬುರಗಿ ವಿಭಾಗವನ್ನು ನಾವು ನೋಡಿದರೆ ಕಲಬುರಗಿಯಲ್ಲಿ ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಇಷ್ಟು ಜಿಲ್ಲೆಗಳನ್ನು ಇದು ಹೊಂದಿದೆ. ಇದು ಏನಪ್ಪ ಅಂದ್ರೆ ಇದರ ಭೌಗೋಳಿಕ ಕ್ಷೇತ್ರಕ್ಕೆ ಹೋಲಿಸಿದರೆ ಕಡಿಮೆ ಜನಸಂಖ್ಯೆಯಿಂದ ಕೂಡಿದೆ. ಇಲ್ಲಿ ಏನಪ್ಪ ಅಂದ್ರೆ ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂದ್ರೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ವಿಭಾಗ ಯಾವುದು ಅಂದರೆ ಬೆಂಗಳೂರು ವಿಭಾಗ ಆಗುತ್ತೆ ಸ್ನೇಹಿತರೆ. ಇಲ್ಲಿಗೆ ಕರ್ನಾಟಕ ಪರಿಚಯ ತರಗತಿಯನ್ನು ಮುಗಿಸೋಣ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಕರ್ನಾಟಕದ ಭೂ ಸ್ವರೂಪಗಳ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಈ ನಮ್ಮ ಒಂದು ತರಗತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು.